ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸೌತ್ ಟಾಕೀಸ್. ಕೊತ್ತಲವಾಡಿ ಸಿನಿಮಾದ ಸಾಹಿತಿ ಕಿನ್ನರ ರಾಜ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವರ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ತಾವು ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಕೊತ್ತಲವಾಡಿ ಆ್ಯಕ್ಚುಲಿ ಪೋಸ್ಟರು ತುಂಬ ಒಂದು ನಮಗೆ ಡಿಫ್ರೆಂಟ್ ವೈಬ್ ಕೊಟ್ಟಿದೆ. ಹಾಗೆಯೇ ಸಿನಿಮಾದ ಟೀಸರ್ ಬಿಟ್ಟಿದ್ದಾರೆ. ಟೀಸರ್ ಕೂಡ ತುಂಬ ಒಂಥರ ರಿಚ್ ಆಗಿದೆ. ಹಾಗೆಯೇ ತುಂಬ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದೆ. ಸೊ ನೀವು ಈ ಪ್ರಾಜೆಕ್ಟ್ಗೆ ಹೇಗೆ ಬಂದ್ರಿ, ಏನು ಕತೆ ಸರ್? ಇಲ್ಲ, ನಿರ್ದೇಶಕರು ನನ್ನ ಹಾಡುಗಳನ್ನೆಲ್ಲ ಮುಂಚೆ ಕೇಳಿದ್ರಿಂದ KGF ಆಯಿತು, ಸಲಾರ್ದಾಯಿತು, ಮರಳಿ ಮನಸ್ಸಾಗಿದೆ, ಜೆಂಟ್ಲ್ಮನ್ ತುಂಬ ಇಷ್ಟಪಟ್ಟವರು. ಸರ್ ಇಲ್ಲ ಸರ್, ಒಂದು ಹಾಡುಗಳನ್ನು ತುಂಬ ಕೇಳಿಬಿಟ್ಟು ನನ್ನ ಕತೆಗೆ ನೀವು ಸೂಟ್ ಆಗ್ತಿರ್ತಾ ಬಂದೆ ಸರ್, ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಂಗಾಗಿ ಫಸ್ಟ್ ಟ್ಯೂನ್ ಮಾಡ್ಕೊಂಡಿದ್ರು ಆಲ್ರೆಡಿ ವಿಕಾಸ್ ಸರ್, ಆಮೇಲೆ ಡೈರೆಕ್ಟರ್ ಶ್ರೀರಾಜ್ ಸರ್ ಬಂದಿದ್ರು. ಸಾಂಗ್ ಕೇಳಿಸಿದ್ರು, ಖುಷಿ ಆಯಿತು. ಆಮೇಲೆ ಕತೆ ಹೇಳಿದ್ರು, ಅವ್ರು ಏನು ಕತೆ ಹೇಳಿದ್ರು ಆ ಥರ ಮಾಡಿದ್ದಾರೆ. ಸಿನಿಮಾನು ತುಂಬ ಖುಷಿ ಕೊಡ್ತು. ಸಿನಿಮಾದಲ್ಲಿ ಹಾಡು ತುಂಬ ಮೆಲೋಡಿಯಾಗಿ, ಜೊತೆಗೆ ಎಲ್ಲರೂ ಕಾಣುವಂಥ ಹಾಡು ಆ್ಯಕ್ಚುಲಿ ಫಸ್ಟ್. ಈ ಥರದಲ್ಲಿ ಒಂದು ಜರ್ನಿ ಶುರುವಾಯಿತು. ಅಂದರೆ ಅವ್ರ ಕಥೆನ ಆಯ್ಕೆ ಮಾಡ್ಕೋಬೇಕಾದ್ರೆ ಅವರು ನಿಮ್ಮನ್ನ ಅಂದರೆ ನೀವೇ ಇರಬೇಕು, ನೀವೇ ಸಾಹಿತ್ಯ ಬರೀಬೇಕು ಅಂತ ಫಿಕ್ಸ್ ಆಗಿಬಿಟ್ಟು. ಓಕೆ, ಯಾಕೆಂದ್ರೆ ಅಷ್ಟೊಂದು ಅದ್ಭುತವಾದಂತಹ ಒಂದು ಸಾಹಿತ್ಯಗಳನ್ನ ನೀವು ಕೊಡ್ತಾ ಬಂದಿದ್ದೀರಾ ಸರ್. ಇವಾಗ ನಿಮಗೆ ಅಂದರೆ ಯಾವ ವಯಸ್ಸಿನಿಂದ ನಿಮಗೆ ಈ ಫೀಲ್ಡಿಗೆ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತು? ಅಂದರೆ ನಾನು ಮುಂಚೆಯಿಂದಲೂ ಸಿನಿಮಾದಲ್ಲಿ ಕಾಣಿಸ್ಬೇಕಂತ ಅಷ್ಟೇ. ನಾನು ಸಾಹಿತ್ಯ ಆಗಕ್ಕಂತ ಅಲ್ಲ, ಸಿನಿಮಾದಲ್ಲಿ ಒಂದು ಚಿಕ್ಕದ ಹೆಸರು ಬಂದು ಸಾಕಂತ ಆಸೆ ಪಟ್ಟವನು ಆ್ಯಕ್ಚುಲಿ. ಇವಾಗ ಒಂದು 12 ವರ್ಷ ಆಯ್ತು ಇಂಡಸ್ಟ್ರಿ ಬಂದು. ಓಕೆ ಸರ್, ಕೊತ್ತಲವಾಡಿ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಇದು ಆಕ್ಚುಲಿ ಕೊತ್ತಲವಾಡಿ ಅನ್ನೋದು ಒಂದು ಊರಿನ ಹೆಸರು. ಇವಾಗಲೂ ಕೂಡ ಊರಿದೆ. ಬಟ್ ಇವಾಗ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಸರ್, ಪ್ರತಿಯೊಂದು ಊರಿನಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳಿರುತ್ತೆ. ಇವಾಗ ಹುಬ್ಳಿನಲ್ಲಿ ನೋಡಿದ್ರೆ ನಾವು ಹುಬ್ಬಳ್ಳಿ ಭಾಷೆ ಈ ರೀತಿ. ಸೊ ಕೊತ್ತಲವಾಡಿನಲ್ಲೂ ಕೂಡ ಡಿಫ್ರೆಂಟ್, ಅಂದ್ರೆ ಆ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಆಗಿರ್ಬೋದು, ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತೆ. ಇವಾಗ ಒಂದು ಲಿರಿಸಿಸ್ಟ್ಗೆ ತುಂಬಾ ಚಾಲೆಂಜಸ್ಗಳಿರುತ್ತೆ ಆಬ್ವಿಯಸ್ಲಿ. ಅಂದ್ರೆ ಒಂದು ಭಾಗದ ಒಂದು ಕಥೆಯ ಅಂದ್ರೆ ಪರ್ಟಿಕ್ಯುಲರ್ ಲಿರಿಕ್ಸ್ ಬರೀಬೇಕಾದ್ರೆ, ಸೊ ನಿಮ್ಗೆ ಕೊತ್ತಲವಾಡಿ ಅಂದ ತಕ್ಷಣ ಯಾವ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ದಾರೆ? ಲಿರಿಕ್ಸ್ ಹೆಂಗೆ? ನಾರ್ಮಲ್ ಆಡು ಭಾಷೆನೇ ಯೂಸ್ ಮಾಡ್ಕೋಬೇಕಂತ ನಾರ್ಮಲ್ ಆಗಿ ಕನ್ನಡ ಏನು ಬರುತ್ತೆ ಅದನ್ನೇ ಭಾಷೆ ಗೀತ ಸಾಹಿತ್ಯನೇ ಬರ್ಸಿಲ್ಲ ಆ್ಯಕ್ಚುಲಿ. ಇದು ಆಮೇಲೆ ಮಾಂಟೇಜ್ ಸಾಂಗ್ ಬರುತ್ತೆ, ನಾವು ಬರೋದು ಒಂದು ಏನು ಜರ್ನಿ ಸಾಂಗ್ ಅಂತ ಹೇಳಿದ್ನಿ, ಅದು ಆಯಿತು. ಆಮೇಲೆ ಆ್ಯಕ್ಷನ್ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಒಂದು ಫೈಟು ಆಲ್ರೆಡಿ ಕಂಪೋಸಿಂಗ್ ಆಗಿದ್ದಕ್ಕೆ ಬರೀಬೇಕು, ಅದೊಂದು ದೊಡ್ಡ ಚಾಲೆಂಜ್ ಇತ್ತು ಆ್ಯಕ್ಚುಲಿ. ಆಲ್ರೆಡಿ ವಿಜುವಲ್ ಇತ್ತು, ಅದಕ್ಕೆ ಮೀಟ್ರಿ ರೆಡಿ ಇತ್ತು, ಅದಕ್ಕೆ ತಕ್ಕಂಗೆ ಬರೋದಿತ್ತಲ್ಲ, ಅದು ದೊಡ್ಡ ಚಾಲೆಂಜ್ ಇತ್ತು, ಅದು ಮಾಡಿದ್ವಿ. ಇನ್ನೊಂದೊಂದು ಲವ್ ಬಿಟ್ಟು ಬರುತ್ತೆ ಆ್ಯಕ್ಚುಲಿ ಪಾತ್ರದ್ದು, ಅದು ಒಂದು 3 ಸಾಂಗ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾವು ಯಾವುದೇ ಒಂದು ಸಿನಿಮಾಗಳಿಗೆ ಸರ್ ಆ್ಯಕ್ಚುಲಿ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ, ಆದರೆ ಅದರ ಹಿಂದೆ ಇರುವಂಥ ಪರಿಶ್ರಮ ಏನಂದರೆ ಸಾಹಿತ್ಯ. ಅದು ತುಂಬ ಚೆನ್ನಾಗಿದೆ ಅಂದರೆ ಒಂದು ಹಾಡು ಚೆನ್ನಾಗಿ ಮೂಡಿ ಬರೋದಕ್ಕೆ ನಾವು ಆವಾಗೆಲ್ಲ ಆ್ಯಕ್ಚುಲಿ ಹಾಡುಗಳು ಅಷ್ಟೊಂದು ಅಣ್ಣವ್ರ ಕಾಲದಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂದರೆ ಸಾಹಿತ್ಯ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇತ್ತು. ಸೊ ಇವಾಗ ನೀವು ಆಗಿನ ಕಾಲದ ಸಾಹಿತ್ಯದ ಬಗ್ಗೆ ಈಗಿನ ಕಾಲದ ಸಾಹಿತ್ಯ ಬಗ್ಗೆ ನೀವು ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ ಏನು ಡಿಫ್ರೆನ್ಸ್ ಆಗಿದೆ, ಮೇಜರ್ ಡಿಫ್ರೆನ್ಸ್? ಮೇಜರ್ ಡಿಫ್ರೆನ್ಸ್ ಅಂತ ಸೇಮ್ ಅದೇ ಪದಗಳು. ಅದು ಚಂದ್ರ, ಅವರು ಅಂದ್ರೆ ಚಂದ್ರನೇ ಬರೀತೀವಿ, ನಾವು ಚಂದ್ರನೇ ಬರ್ತೀವಿ. ಅದು ಆಲೋಚನೆ ಏನು ಅಂತ ನಾವು ಅದನ್ನೇ ಬರಬೇಕಾಯ್ತು. ಈ ಪದಗಳಲ್ಲಂತ ನೀವು ಬದಲಾವಣೆ ಮತ್ತೆ ಹೇಳೋ ರೀತಿ ಅಂದ್ರೆ ಇವಾಗ ಮ್ಯೂಸಿಕಲಿ ಸ್ವಲ್ಪ ಬೇರೆ ತರ ಟ್ರೆಂಡ್ ಇದಾಗ್ತದೆ ಆ್ಯಕ್ಚುಲಿ. ಈಗ ಆಡಿಯನ್ಸ್ ಬೇರೆ ತರ ಕೇಳ್ಪತ್ತಾರೆ. ಕೆಲವು ಮೆಲೋಡಿ ತುಂಬಾ ಫಾಸ್ಟ್ ಟ್ರ್ಯಾಕ್ ಟೈಪ್ ಅನ್ಸಿದ್ರೆ, ಕೆಲವೊಂದು ಮ್ಯೂಸಿಕಲಿ ಅಂದ್ರೆ ತುಂಬಾ ಅಬ್ಬರ ಇದ್ದದ್ದು ಕೇಳ್ತಾರೆ ಆಡಿಯನ್ಸ್. ಅವಾಗ್ಲೂ ಹಂಗೆ ಮೇಡಮ್, ಇವಾಗ್ಲೂ ಹಂಗೆ, ಅವರು ಬದಲಾಗೋದಲ್ಲ. ಬಟ್ ಘಟನೆಗಳು ಅಂದ್ರೆ ಇಯರ್ಸ್ ಅಂದ್ರೆ 5 years 10 years ಒಂದ್ಸರಿ ಚೇಂಜ್ ಆಗ್ತಾ ಆಗ್ತಿರುತ್ತೆ ಆ್ಯಕ್ಚುಲಿ. ನನಗಂತ ಏನು ಡಿಫ್ರೆಂಟ್ ಅಂತ ಅನ್ಸಲ್ಲ. ಬಟ್ ಅವಾಗ ಏನಪ್ಪ ಅಂದ್ರೆ ಕೆಲವೊಂದು ಮೆಲೋಡಿ ಅಂತ ಹೇಳ್ತಾರೆ, ಈಗಲೂ ಕೆಲವೊಂದು ಮೆಲೋಡಿಗಳು ಇಷ್ಟಪಡ್ತಾರೆ. ನೀವು ಆಡಿಯನ್ಸ್ ಪಲ್ಸ್ನ ಯಾವ ರೀತಿ ನೀವು ಅಂದ್ರೆ ಜಡ್ಜ್ ಮಾಡ್ತೀರಾ, ಯಾವ ರೀತಿ ಹಿಡ್ಕೋತೀರಾ ಅಂತ? ಒಂದು ಹಾಡು ಮನಸ್ಸಿಗೆ ಮುಟ್ಟಬೇಕು ಅಂದಾಗ ಯಾವ ರೀತಿ ಅದನ್ನ ನೀವು ಜಡ್ಜ್ ಅಂದ್ರೆ ಫಸ್ಟ್ ನಾನು ಒಂದು ಆಸ್ ಎ ಆಡಿಯನ್ ಆಗಿ ನನಗೆ ಇಷ್ಟ ಆಗುತ್ತೆ ಸಾಂಗ್. ಅವ್ರ ಸಾಂಗ್ ಕೊಟ್ಟೊತ್ನಿಗೆ ಸಡನ್ಲಿ ಅವ್ರದ್ದು ಸುಮ್ಮನೆ ಬರೆಯಕ್ಕೆ ಹೋಗಲ್ಲ, ಒಂದು 10 ಸರಿ ಕೇಳ್ಕೊಂತೀನಿ. ಆ ಸಾಂಗ್ ಕೇಳೋದ್ಮೇಲೆ ಅದಕ್ಕೆ ಏನು ಪದಗಳು ಬರ್ತಾವ ಅದನ್ನ ಬರ್ಕೊಂತ ಹೋಗ್ತೀನಿ. ಅದಾದ ನಂತರ ಆ ಪದಗಳ ಜೊತೆಗೆ ಡೈರೆಕ್ಟ್ ಏನು ಕತೆ ಹೇಳಿದ್ರು, ಈ ಕತೆ ಏನು ಕೊರುತ್ತೆ. ಒಂದು ಲವ್ ಸಾಂಗ್ ಅಂದ ತಕ್ಷಣ ಹೀರೋ ಹೀರೋಯಿನ್ ನೋಡಿದ್ರ ಅವ್ರು ಹೆಂಗ್ ಭೇಟಿ ಆದ್ರು, ಮುಂಚೆ ಏನಿದ್ರು, ಅವರು ಪರಿಸ್ಥಿತಿ ಹೆಂಗಿತ್ತು, ಆ ಥರದಲ್ಲಿ ಬೇಕಾದತ್ತು. ಇಲ್ಲ ಏನೋ ವರ್ಷನ್ ಬಂದ್ರೆ ಅದು ಘಟನೆಗಳು ಏನು ನಡೀತು, ಯಾಕೆ ಒಂದು ಸಿಚುವೇಶನ್ ಬಂತು, ಅದೆಲ್ಲ ತಿಳ್ಕೊಂಡು ಆ ಕಥೆಯಲ್ಲಿ ಅಂದ್ರೆ ನಾಯಕನೋ ಕಲಾನಟನೋ ಅದು ಏನು ಕ್ಯಾರೆಕ್ಟರ್ ಆಗುತ್ತೋ ಆ ಕ್ಯಾರೆಕ್ಟರ್ ವರ್ಸಿದಾಗ ಆ ಸಾಂಗು ಚೆನ್ನಾಗಿ ಬರುತ್ತಂತ ನನ್ನ ಅನಿಸಿಕೆ. ಹಂಗಾಗಿ ನಾನು ಆ ಡೈರೆಕ್ಟರ್ ಏನು ಕಾನ್ಸೆಪ್ಟ್ ಹೇಳ್ತಾರೆ ಆ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಕಥೆನ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೋತೀರಾ, ಅಂದ್ರೆ ಆ ಸಿಚುವೇಶನ್ಸ್ಗಳನ್ನ ಅರ್ಥ ಮಾಡ್ಕೋತೀರಾ. ನೀವು ಯಾವುದೇ ಸಿಚುವೇಶನ್ ಬಂದ್ರು ಮೇಡಮ್, ನೀವು ಹಳೆ ಸಾಂಗ್ ಯಾವುದೇ ಇಟ್ಟಾದ್ರೆ ಅದು ಕತೆಗೆ ಅನುಗುಣವಾಗಿರ್ತಿದ್ವಿ. ಹೌದು, ಕತೆಗೆ ಸುಮಾರು ಉದಯ್ ಶಂಕರ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಹಂಸಲೇಖ ಸರ್ ಆಗಿರ್ಬೋದು, ಕಲ್ಯಾಣ್ ಸರ್ ಆಗಿರ್ಬೋದು, ಕವಿರಾಜ್ ಸರ್, ನಾಗೇಂದ್ರ ಪ್ರಸಾದ್ ಸರ್, ನೀವು ಯಾವ್ರೇನು ನೋಡಿ ಅಂದ್ರೆ ಕತೆಗೆ ಆ್ಯಪ್ಟ್ ಆಗಿದ್ರೆ ಖಂಡಿತ ಸಾಂಗ್ ಇಟ್ಟ ಹಾಗೆ ಆಗ್ತದೆ.